ತುಮಕೂರು ನಗರದಲ್ಲಿ 4ನೇ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿ ವತಿಯಿಂದ ಏಪ್ರಿಲ್ 22ರಿಂದ ಮೇ 1ರವರೆಗೆ ಜೆಎನ್ವಿ ಗೊಲ್ಲಹಳ್ಳಿ ಆವರಣದಲ್ಲಿ ಸಂಯುಕ್ತ ವಾರ್ಷಿಕ ತರಬೇತಿ ಶಿಬಿರ ಸಿಎಟಿಸಿ ಯಶಸ್ವಿಯಾಗಿ ನಡೆಯಿತು. ಸುಮಾರು 500ಕ್ಕೂ ಹೆಚ್ಚು ಕೆಡೆಟ್ಗಳು ತುಮಕೂರು ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳಿಂದ ಈ ಶಿಬಿರದಲ್ಲಿ ಭಾಗವಹಿಸಿದ್ದರು. ಶಿಬಿರದ ಕಮಾಂಡೆಂಟ್ ಕರ್ನಲ್ ನರೇಂದ್ರ ಭಂಡಾರಿ ಅವರು ಏಪ್ರಿಲ್ 23ರಂದು ಶಿಬಿರವನ್ನು ಉದ್ಘಾಟಿಸಿ ಶಿಬಿರಾರ್ಥಿಗಳಿಗೆ ಎನ್ಸಿಸಿ ತರಬೇತಿ, ಟಿಎಸ್ಸಿ ಹಾಗೂ ಆರ್ಡಿಸಿ ಆಯ್ಕೆ ಪ್ರಕ್ರಿಯೆ, ಭದ್ರತೆ, ಆರೋಗ್ಯ ಮತ್ತು ಸ್ವಚ್ಛತೆ ಕುರಿತು ಮಾರ್ಗದರ್ಶನ ನೀಡಿದರು. ಶಿಬಿರದ ಬಗ್ಗೆ ಮಾಹಿತಿ ನೀಡಿದ ಕ್ಯಾಪ್ಟನ್ ರಾಮಲಿಂಗಾರೆಡ್ಡಿ ಎಸ್, ಶಿಬಿರದ ಮುಖ್ಯ ಉದ್ದೇಶ ಕೆಡೆಟ್ಗಳಿಗೆ ಬಹುಮುಖ ಅನುಭವ ಮಾಡುವ ಮೂಲಕ ಅವರನ್ನ ಸಮರ್ಥ ವ್ಯಕ್ತಿತ್ವವಾಗಿ ರೂಪಿಸುವುದಾಗಿತ್ತು. ಪ್ರತಿದಿನ ಚಟುವಟಿಕೆಗಳು ಪಿಟಿ ಮೂಲಕ ಆರಂಭವಾಗಿ ಫುಟ್ ಗ್ರಿಲ್, ಫುಟ್ ಕ್ರಾಫ್ಟ್, ಬ್ಯಾಟಲ್ ಕ್ರಾಫ್ಟ್, ನಕ್ಷೆ ಓದುವುದು, ಸಶಸ್ತ್ರ ತರಬೇತಿ, ವಿಪತ್ತು ನಿರ್ವಹಣೆ ಹಾಗೂ ವ್ಯಕ್ತಿತ್ವ ಅಭಿವೃದ್ಧಿ ಕುರಿತು ತರಬೇತಿಗಳನ್ನು ನೀಡಲಾಯಿತು ಎಂದು ತಿಳಿಸಿದರು. ಕ್ಯಾಪ್ಟನ್ ರಾಮಲಿಂಗಾರೆಡ್ಡಿ ಎಸ್, ಎಎನ್ಒ, ಸಿದ್ಧಗಂಗಾ ಕಾಲೇಜು. ಈಗ ನಾವು ತುಮಕೂರಿನ 4ನೇ ಕರ್ನಾಟಕ ಬೆಟಾಲಿಯನ್ ವತಿಯಿಂದ 10 ದಿನಗಳ ಒಂದು NCC ಶಿಬಿರವನ್ನು ಆಯೋಜಿಸಿದ್ವಿ. ಅದು ಜವಾಹರ್ ನವೋದಯ ವಿದ್ಯಾಲಯ, ಗೊಲ್ಲಹಳ್ಳಿ, ಊರುಡಿಗೆರೆ ಹತ್ರ. ಈ 10 ದಿನಗಳ ಒಂದು ಶಿಬಿರದಲ್ಲಿ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ. ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಶಿಸ್ತು, ಸಮಯ ಪಾಲನೆ ಮತ್ತು ಸಂಯಮ ಹಾಗೂ ಅವರ ಒಂದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಪರಿಪೂರ್ಣ ವ್ಯಕ್ತಿತ್ವ ವಿಕಸನಗೊಳ್ಳಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅಷ್ಟು ಕಾರ್ಯಕ್ರಮಗಳನ್ನ ನಾವು ಈ 10 ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಈ ಒಂದು ಶಿಬಿರದಲ್ಲಿ ತುಮಕೂರು ಜಿಲ್ಲೆಯಾದ್ಯಂತ ಇರುವಂಥ ಎಲ್ಲ ಕಾಲೇಜುಗಳ ಪದವಿ ವಿದ್ಯಾರ್ಥಿಗಳು, PU ವಿದ್ಯಾರ್ಥಿಗಳು ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಮುಖ್ಯವಾಗಿ ನಾವು ಡ್ರಿಲ್ಲನ್ನು ಹೇಳ್ಕೊಡ್ತೀವಿ. ಏಕೆಂದರೆ ಅವರಿಗೆ ಕೋಆರ್ಡಿನೇಷನ್ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಡ್ರಿಲ್ಲನ್ನು ಹೇಳ್ಕೊಡ್ತೀವಿ. ಅದ್ರ ಜೊತೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸು ಮತ್ತು ಯಾವ ರೀತಿ ಅವರು ಇರಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಪರಿಪೂರ್ಣ ವ್ಯಕ್ತಿತ್ವಕ್ಕೆ ಏನೇನು ಬೇಕು ಅಂದರೆ ಡ್ರಗ್ ಅಬ್ಯೂಸ್ ಇರ್ಬೋದು, ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅಥವಾ ಫೈರ್ ಬಗ್ಗೆ ಯಾವ ರೀತಿ ಇರಬೇಕು, ಮತ್ತು ಹೆಲ್ತ್ ಆ್ಯಂಡ್ ಹೈಜೀನ್ ಬಗ್ಗೆ, ಈ ರೀತಿ ಅವರಿಗೆ ಮುಖ್ಯವಾಗಿ ಏನೇನು ಬೇಕು, ಒಂದು ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹೇಗಿರಬೇಕು ಅನ್ನೋದನ್ನು ಮುಖ್ಯವಾಗಿ ಇಲ್ಲಿ ಗಮನದಲ್ಲಿಟ್ಕೊಂಡು ಆ ಒಂದು ಯುವ ವಿದ್ಯಾರ್ಥಿಗಳಿಗೆ, ಏಕೆಂದರೆ ಈ ಒಂದು NCC ಅನ್ನೋದು ನಮ್ಮ ದೇಶದ ಒಂದು ದೊಡ್ಡ ಆರ್ಗನೈಸೇಷನ್ ಆಗಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ರೆ ಅವರು ದೇಶದ ಆಸ್ತಿ ಆಗ್ತಾರೆ ಎಂದು ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವ್ರನ್ನ ಮುಖ್ಯವಾಗಿ ಇಲ್ಲಿ ಎಲ್ಲ ರಂಗದಲ್ಲೂ ಸಹ ಅವರು ಇರಬೇಕು, ಸ್ಥೈರ್ಯವಾಗಿ ಅವರು ಓಡಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು 10 ದಿನಗಳಲ್ಲಿ ಅವರು ಸುಮಾರು ಒಂದು 25ರಿಂದ 30 ಜನ NCC ಏನು ಸೈನಿಕ ದಳ ಇದೆ ಆ ಸೈನಿಕರು ಸಹ ತರಬೇತಿ ಕೊಡ್ತಾರೆ. ಇಲ್ಲಿ ಆರ್ಮಿಯಿಂದ ಬಂದಂತಹ ಕಮಾಂಡಿಂಗ್ ಆಫೀಸರ್ಸು ಮತ್ತು ಡೆಪ್ಟಿ ಕಮಾಂಡಿಂಗ್ ಆಫೀಸರ್ಸು ಮತ್ತು ಆರ್ಮಿ ಆಫೀಸರ್ಸು ಜೊತೆಗೆ ಸೈನಿಕರು ಜೊತೆಗೆ ನಾವು ಏನು ಲೆಕ್ಚರರ್ಸ್ ಇದ್ದೀವಿ ಅವರು ತರಬೇತಿ ಹೊಂದಂತಹ ANOಗಳು ಮತ್ತು ಸಿವಿಲ್ ಸ್ಟಾಫು, ಸುಮಾರು ಒಂದು 70 ಜನ ಸಿವಿಲ್ ಸ್ಟಾಫು ಮತ್ತು ಒಂದು 500 ಜನ ವಿದ್ಯಾರ್ಥಿಗಳಿಗೆ ಈ ರೀತಿಯಾಗಿ 10 ದಿನಗಳ ತರಬೇತಿ ಕೊಡ್ತಾ ಇದ್ದೀವಿ. ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಬಂದಂಥ ಈ ಒಂದು ಅಮೋಘ್ ಟಿವಿಯವರೆಗೂ ಸಹ ನಾವು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕ್ಯಾಪ್ಟನ್ ಪ್ರದೀಪ್ ಕುಮಾರ್, ಸಿಎಟಿಸಿ 4ನೇ ಕರ್ನಾಟಕ ಬೆಟಾಲಿಯನ್ ಕ್ಯಾಂಪ್ ವಾರ್ಷಿಕ ತರಬೇತಿ ಶಿಬಿರದಲ್ಲಿ 500 ವಿದ್ಯಾರ್ಥಿಗಳಿಗೆ ತರಬೇತಿ ಆಯೋಜಿಸಲಾಗಿದ್ದು, ಈ ಶಿಬಿರವು 10 ದಿನಗಳ ಕಾಲ ನಡೆಯಲಿದ್ದು ವಿದ್ಯಾರ್ಥಿಗಳಿಗೆ ಸೈನಿಕರ ಜೀವನ ಶೈಲಿಯ ಕುರಿತು ಕಿರು ಪರಿಚಯ ನೀಡುವ ಉದ್ದೇಶ ಹೊಂದಿದೆ. ಶಿಬಿರದಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ವಿವಿಧ ರೀತಿಯ ಚಟುವಟಿಕೆಗಳನ್ನು ನಡೆಸಲಾಗುವುದು. ಕಳೆದ ವರ್ಷ ನಮ್ಮ ಶಿಬಿರದಿಂದ 6 ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಪ್ರತಿನಿಧಿಸಿದ್ದರು. ಈ ಬಾರಿ ಕನಿಷ್ಠ 10 ವಿದ್ಯಾರ್ಥಿಗಳಾದರೂ ಪ್ರತಿನಿಧಿಸುವರು ಎಂಬ ಆತ್ಮವಿಶ್ವಾಸವಿದೆ ಎಂದು ತಿಳಿಸಿದರು. ನಾನು ಕ್ಯಾಪ್ಟನ್ ಪ್ರದೀಪ್ ಕುಮಾರ್ ಅಂತ ಹೇಳ್ಬಿಟ್ಟು ಈ ಕ್ಯಾಂಪ್ನ CATC ಕ್ಯಾಂಪ್ 4ನೇ ಕರ್ನಾಟಕ ಬೆಟಾಲಿಯನ್ ನಡೆಸ್ತಕ್ಕಂತಹ CATC ಕಂಬೈನ್ಡ್ ಆ್ಯನ್ಯುವಲ್ ಟ್ರೈನಿಂಗ್ ಕ್ಯಾಂಪ್ ವಾರ್ಷಿಕ ತರಬೇತಿ ಶಿಬಿರ NCC ಮಕ್ಕಳಿಗೋಸ್ಕರ 500 ಜನ ಮಕ್ಕಳು ಇವತ್ತು ಜವಾಹರ್ ನವೋದಯ ವಿದ್ಯಾಲಯ ಗೊಲ್ಲಹಳ್ಳಿಯಲ್ಲಿ ನಡೆಸ್ತಾ ಇದ್ದೀವಿ. 10 ದಿನದ ಕ್ಯಾಂಪ್ ಇರುತ್ತಿದ್ದು ಈ ತಿಂಗಳ 27ನೇ ತಾರೀಕು ಶುರುವಾಗಿ ಮೇ 1ನೇ ತಾರೀಕುವರೆಗೂ ನಡೀತಾ ಇದೆ. ಇದು ಈ ಒಂದು ತರಬೇತಿ ಶಿಬಿರದಲ್ಲಿ ಈ ಮಕ್ಕಳಿಗೋಸ್ಕರ NCCಯ ಕ್ಯಾಂಪ್ ಟ್ರೈನಿಂಗ್, ಇನ್ಸ್ಟಿಟ್ಯೂಷನ್ ಟ್ರೈನಿಂಗ್ ಅವ್ರ ಮಕ್ಕಳಿಗೆ ಅಲ್ಲಿ ಸ್ಕೂಲಲ್ಲಿ ಆಗುತ್ತೆ. ಕ್ಯಾಂಪ್ ಟ್ರೈನಿಂಗ್ ಹೆಂಗಿರಬೇಕು, ರೆಜಿಮೆಂಟಲ್ ವೇ ಆಫ್ ಲೈಫ್ ಹೇಗಿರಬೇಕು, ಅವರ ದೈನಂದಿನ ಕಾರ್ಯಕ್ರಮ ಬೆಳಗ್ಗೆ 4 ಗಂಟೆಗೆ ಶುರುವಾಗಿ ರಾತ್ರಿ ತನಕ ಏನೇನು ಮಾಡಬೇಕು, ಒಂದು ಆರ್ಮಿ ಲೈಫ್ ಏನಂತ ಅವ್ರಿಗೆ ಒಂದು ಕಿರು ಪರಿಚಯ ಮಾಡಿಕೊಡೋಕ್ಕೋಸ್ಕರ ನಾವು ಈ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇಲ್ಲಿ.
ಈ ಕ್ಯಾಂಪ್ನಲ್ಲಿ ಬೆಳಗ್ಗೆ PT ಇರುತ್ತೆ, ಅದಾದಮೇಲೆ ತಿಂಡಿ, ಆಮೇಲೆ ಡ್ರಿಲ್ ಇರುತ್ತೆ, ಆಮೇಲೆ ಸ್ಪೆಷಲ್ ಲೆಕ್ಚರರ್ ಕ್ಲಾಸ್ ಇರುತ್ತೆ, ಅದಾದಮೇಲೆ ಮಧ್ಯಾಹ್ನ ಊಟ, ಸಂಜೆ ಗೇಮ್ಸು, ಅದೇ ರೀತಿ ಒಂದು ವ್ಯಕ್ತಿತ್ವ, ಸಂಪೂರ್ಣವಾದ ವ್ಯಕ್ತಿತ್ವ ಅವ್ರಿಗೆ ನಾವು ಇದು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಸೈನಿಕ್ ಶಿಬಿರ TSC ಕ್ಯಾಂಪ್ಗೆ ನಾವು ಈ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಮುಂಬರುವ ಈಗ ಜೂನ್ 2ನೇ ವಾರದಲ್ಲಿ ಬಹುಶಃ ಪ್ರಾರಂಭ ಆಗುತ್ತಿದ್ದು. ಈ ಒಂದು ಕಂಟಿನ್ಯೂಸ್ 5 ಕ್ಯಾಂಪ್ ಇರುತ್ತೆ ಮಕ್ಕಳಿಗೆ. ಅಲ್ಲಿ ಸೆಲೆಕ್ಟ್ ಆದವರು ಡೆಲ್ಲಿಗೆ ನಮ್ಮ ಕರ್ನಾಟಕ ಗೋವಾ ತಂಡವನ್ನು ರೆಪ್ರೆಸೆಂಟ್ ಮಾಡಿ ಡೆಲ್ಲಿನಲ್ಲಿ ಪ್ರತಿನಿಧಿಸ್ತಾರೆ. ಆ ತಂಡವನ್ನು ಈಗಲಿಂದನೇ ಇಲ್ಲಿ ನಮಗೆ ತುಮಕೂರು ನಗರ ಅಲ್ಲದೆ ಗುಬ್ಬಿ, ಶಿರಾ, ಪಾವಗಡ ಎಲ್ಲ ಕಡೆಯಿಂದಲೂ ಮಕ್ಕಳಿದ್ದಾರೆ. ಈ ಮಕ್ಕಳು KPS ನಾಗವಲ್ಲಿ, ಗೊಲ್ಲಹಳ್ಳಿ, ನವೋದಯ ಮಕ್ಕಳೆಲ್ಲ ಇದ್ದಾರೆ. ಈ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆದು ನಮ್ಮ ಒಂದು ಎಲ್ಲ ಇರ್ತಕ್ಕಂಥ PH ಸ್ಟಾಫ್ ಇದ್ದಾರೆ, GCI ಮೇಡಮ್ ಇದ್ದಾರೆ, ANOs ಇದ್ದಾರೆ, ಮತ್ತು ನಮ್ಮೆಲ್ಲ CO ಮತ್ತು AOs ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ತರಬೇತಿ ಶಿಬಿರ ನಡೀತಾ ಇದೆ. ಸಂಪೂರ್ಣ ನಮಗೊಂದು ಕಾನ್ಫಿಡೆನ್ಸ್ ಇದೆ. ಈ ವರ್ಷ ಹೋದ ವರ್ಷ 6 ಜನ ಮಕ್ಕಳು ಡೆಲ್ಲಿ ಹೋಗಿದ್ರು. ಈ ವರ್ಷ ಮಿನಿಮಮ್ 10 ಜನ ಹೋಗ್ತಾರೆ ಅಂತ ನಮ್ಮ ಸಂಪೂರ್ಣವಾದ ಒಂದು ಭರವಸೆ ಇದೆ ಸರ್. ಥ್ಯಾಂಕ್ ಯು. ಇದಲ್ಲದೆ ಟ್ರೆಕ್ಕಿಂಗ್ ಮತ್ತು ಅರೆಗುಜ್ಜನಹಳ್ಳಿ ಬೆಟ್ಟಗಳಿಗೆ ರೋಡ್ ಮಾರ್ಚ್ ಕಾರ್ಯಕ್ರಮಗಳು ಕೂಡ ಆಯೋಜಿಸಲಾಗಿದ್ದು ಕ್ರೆಡಿಟ್ಗಳಿಗೆ ವಿಶೇಷ ಅನುಭವ ಒದಗಿಸಿತು. ಒಟ್ಟಾರೆ ಈ NCC ತರಬೇತಿ ಶಿಬಿರವು ಯುವಕರಲ್ಲಿ ಶಿಸ್ತು, ನಾಯಕತ್ವ ಹಾಗೂ ದೇಶ ಸೇವೆ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಲಿದೆ. ಭವ್ಯ ಅಂತ, ನಾನಿಲ್ಲಿ GCI 4 ಕಾರ್ ಬೆಟಾಲಿಯನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು 500 ಜನ ಕೆಡೆಟ್ಸ್ಗಳಿಗೆ, ಇದು ನಮ್ಮ ಜಿಲ್ಲೆಯ ಆದ್ಯಂತ ಬೇರೆ ಬೇರೆ ಶಾಲಾ ಕಾಲೇಜುಗಳಿಂದ ಬಂದಿದ್ದಾರೆ. ಇಲ್ಲಿ ಪದವಿಲಿ ಓದ್ತಿರೋರು ಇರ್ಬೋದು, ಅಥವಾ ಸೆಕೆಂಡ್ PUC ಓದ್ತಿರೋರು ಇದ್ದಾರೆ, ಮತ್ತು 9th ಸ್ಟ್ಯಾಂಡರ್ಡ್ ಓದ್ತಿರೋರು ಕೂಡ ಇದ್ದಾರೆ. ಈ ಒಂದು ನಮ್ಮ CATC ಕ್ಯಾಂಪ್ನಲ್ಲಿ ನಮ್ಮದು ನೆಕ್ಸ್ಟ್ ಒಂದು TSC ಮತ್ತು RDC ಮತ್ತು IDSSC ಅಂತ ಕಾಂಪಿಟೇಷನ್ಸ್ ಇರುತ್ತೆ NCCನಲ್ಲಿ. ಇದು ನ್ಯಾಷನಲ್ ಲೆವೆಲ್. ಇದಕ್ಕೋಸ್ಕರ ಸೆಲೆಕ್ಷನ್ಸಿಗೆ ಈ ಕ್ಯಾಂಪ್ನ ಅರೇಂಜ್ ಮಾಡಿದ್ದೀವಿ. ಇದರಲ್ಲಿ IDSSC ಈಗಾಗಲೇ ನಮ್ಮ ಒಂದು ಯೂನಿಟಿಂದ 9 ಜನ ಹುಡುಗರು ಸೆಲೆಕ್ಷನ್ಸ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಕಮಿಂಗ್ TSC ಕ್ಯಾಂಪ್ ಇದೆ. ಅದರಲ್ಲಿ OT, ಅಬ್ಸ್ಟಿಕಲ್ ಟ್ರೈನಿಂಗ್, ಹೆಲ್ತ್ ಆ್ಯಂಡ್ ಹೈಜೀನ್, FCBC ಮತ್ತು MR ಮತ್ತು OT ಅಂತ ಇದೆ, ಫೈರಿಂಗ್ ಇದೆ. ಅದರಲ್ಲೂ ಕೂಡ ಹುಡುಗರಿಗೆ ಸೆಲೆಕ್ಷನ್ಸಿಗೆ ನಾವು ಎಂಕರೇಜ್ ಮಾಡಿ ನಮ್ಮ ಒಂದು ಯೂನಿಟ್ಗೋಸ್ಕರ ಸೆಲೆಕ್ಷನ್ಸ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದರಲ್ಲಿ ನಮ್ಮ ಒಂದು 4 ಕಾರ್ನಲ್ಲಿ ಹೋದ ವರ್ಷ ಈಗಾಗಲೇ 6 ಜನ ಡೆಲ್ಲಿಗೆ ಹೋಗಿ ರೆಪ್ರೆಸೆಂಟ್ ಮಾಡಿ ಬಂದಿದ್ದಾರೆ. ಇನ್ನೂ ಉತ್ತಮವಾಗಿ ಇನ್ನೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸೋದಕ್ಕೋಸ್ಕರ ಈ ಕ್ಯಾಂಪ್ ಒಂದನ್ನು ಅರೇಂಜ್ ಮಾಡಿದ್ದೀವಿ. ನಮ್ಮ ಇದರಲ್ಲಿ 500 ಜನದಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಹೆಣ್ಮಕ್ಳೇ ಇದ್ದಾರೆ. ಅದರಲ್ಲಿ ವಿವಿಧ ಕಾಲೇಜು, ಎಕ್ಸ್ಪೆಷಲಿ ಬರೀ ತುಮಕೂರು ಅಂತಲೇ ಇಲ್ಲ, ಇದರಿಂದ ಪಾವಗಡ, ತಿಪ್ಟೂರು, ಗುಬ್ಬಿ, ಈ ಹಲವಾರು ಗ್ರಾಮೀಣ ಪ್ರತಿಭೆಗಳು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಾವು ಎಷ್ಟು ಜನ ಹೋದ ವರ್ಷ ಕಳಿಸಿರೋ 6 ಜನದಲ್ಲಿ 4 ಜನ ಗ್ರಾಮೀಣ ಪ್ರತಿಭೆಗಳಿಂದ ಇದ್ದಾರೆ. ಅಲ್ಲಿಂದ ಅಷ್ಟು ದೂರದಿಂದ ಬಂದು ಇಲ್ಲಿ ಬಂದು ಕ್ಯಾಂಪ್ಸ್ ಮಾಡಿ ಅವರಿಗೆ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಅವರನ್ನ ಇಲ್ಲಿಂದ ಮುಂದಿನ ಲೆವೆಲ್ಗೆ ಕಳಿಸ್ಕೊಡ್ತಾ ಇದ್ದೀವಿ. ಇನ್ನು ಶಿಬಿರದಲ್ಲಿ ಕಮಾಂಡಿಂಗ್ ಆಫೀಸರ್ ಕರ್ನಲ್ ನರೇಂದ್ರ ಭಂಡಾರಿ, ಯಾಡಮ್ ಆಫೀಸರ್ ಅಭಿಲಾಷ್, ಸುಬೇದಾರ್ ಮೇಜರ್ ದಿನೇಶ್ ಸಿಂಗ್, ಸುಬೇದಾರ್ ಯೋಗೀಶ್, ಕ್ಯಾಪ್ಟನ್ ಪ್ರದೀಪ್ ಕುಮಾರ್, ಹವಾಲ್ದಾರ್ KK ಅಯ್ಯಪ್ಪ, ಕ್ಯಾಪ್ಟನ್ ರಾಮಲಿಂಗಾರೆಡ್ಡಿ S, SO ಮೋಹನ್, LT ಶ್ರೀನಿವಾಸ್ ಮೂರ್ತಿ, JCI ನ ಭವ್ಯ, LT ಶ್ರುತಿ ಹಾಗೂ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು.